ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈಗ ಗುಜ್ಜೆಯ ಸೀಸನ್, ಹಾಗೆ ಮನೆಯಲ್ಲಿ ಗುಜ್ಜೆ ಹಲಸಿನಕಾಯಿ ಎಲ್ಲ ಇತ್ತು. ಹಾಗೆ ನಾನು ನೋಡ್ತಾ ನಂಗೆ ಅನ್ನಿಸ್ತು ಯಾಕೆ ನಾವು ಗುಜ್ಜೆ ಮಂಚೂರಿಯನ್ ಮಾಡಬಾರ್ದು ಅಂತ. ತುಂಬ ಜನ ಮಾಡ್ತಿದ್ದೆ, ನೋಡ್ತಿದ್ದೆ ನಾನು ರೆಸಿಪಿಯನ್ನು. ಸೊ ಇವತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇನೆ ಮನೆಯಲ್ಲಿ. ಫಸ್ಟ್ ಈ ಥರ ಒಂದು ಮೀಡಿಯಮ್ ಸೈಜ್ ಗುಜ್ಜೆ ತಗೊಂಡ ನಂತರ ಪೀಲ್ ಮಾಡಬೇಕು, ಅದರ ಔಟರ್ ಲೇಯರನ್ನು ಪೀಲ್ ಮಾಡಿದ ನಂತರ ಈ ಥರ ಸಿಗ್ತದೆ ಒಳಗೆ. ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಬೇಕು. ಒಂದು ಬೈಟ್ ಸೈಜಿಗೆ ಎಷ್ಟು ಬೇಕೋ ಅಷ್ಟು, ಒಬ್ಬೊಬ್ಬರು ಪ್ರಿಫರೆನ್ಸ್ ಬೇರೆ ಬೇರೆ ಥರ. ನಾನು ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿಕೊಂಡೆ, ಅದು ಆಮೇಲೆ ತಿನ್ನಲಿಕ್ಕೆ ಈಸಿ ಆಗಲಿ, ಫ್ಲೇವರ್ಸ್ ಬರಲಿ ಅಂತ. ಈಗ ನಮಗೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ, ನಾರ್ಮಲ್ ಮಂಚೂರಿ ಮಾಡೋ ಥರನೇ, ಬಟ್ ಇದರಲ್ಲಿ ಗೋಬಿ ಅಥವಾ ಪನ್ನೀರ್ನ ಬದಲು ಗುಜ್ಜೆ ಅಂತ ಅಷ್ಟೇ. ಇಲ್ಲಿ ನಮಗೆ ಬೇಕಾಗೋದು ಕೊರಿಯಾಂಡರ್, ಕ್ಯಾಪ್ಸಿಕಮ್, ಅನಿಯನ್, ಗಾರ್ಲಿಕ್, ಆಮೇಲೆ ನಾನು ಗ್ರೀನ್ ಚಿಲ್ಲಿಯ ಪೇಸ್ಟ್ ಮಾಡ್ಕೊಂಡಿದ್ದೇನೆ ಇನ್ಸ್ಟೆಡ್ ಆಫ್ ಗ್ರೀನ್ ಚಿಲ್ಲಿ ಸಾಸ್. ಆಮೇಲೆ ನಮಗೆ ಬೇಕಾಗೋದಿಲ್ಲಿ ವಿನೆಗರ್, ಹಾಗೆಯೇ ಡಾರ್ಕ್ ಸೋಯಾ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೇಕಿದ್ರೆ ನೀವು ಫ್ರೆಶ್ ಜಿಂಜರ್ ಕೂಡ ಹಾಕ್ಬೋದು. ಆಮೇಲೆ ರೆಡ್ ಚಿಲ್ಲಿ ಸಾಸ್, ಇದು ಕೂಡ ಹಾಗೆ ಬೇಕಾದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಆಮೇಲೆ ಟೊಮೆಟೊ ಸಾಸ್, ಇದಿಷ್ಟು ಬೇಕಾಗುವಂಥದ್ದು. ಆಮೇಲೆ ನಮಗೆ ಬೇಕಾಗೋದು ಕಾರ್ನ್ಫ್ಲವರ್, ಹಾಗೆಯೇ ಮೈದಾ. ಗುಜ್ಜೆಯನ್ನು ಕಟ್ ಮಾಡಿ ಆಮೇಲೆ 5 ಮಿನಿಟ್ಸ್ ಬಿಸಿ ನೀರಲ್ಲಿ ಕುದಿಸಿ ಆಮೇಲೆ ಇದು ಸಿಗ್ತಿರೋದು. ಇಲ್ಲಿ ಸ್ವಲ್ಪ ಅರ್ಧ ಬೆಂದಿರ್ತದೆ ಇದು, ಆಮೇಲೆ ಉಳಿದದ್ದು ಫ್ರೈ ಮಾಡುವಾಗ ಬೇಯ್ತದೆ ಅಂತ. ನಾನು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಉಂಟು ಇಲ್ಲಿ, ಯಾಕಂದರೆ ನಾನು ತುಂಬ ಜನರಿಗೆ ಮಾಡ್ತಿದ್ದೇನೆ. ಈಗ ನಮಗೆ ಮ್ಯಾರಿನೇಷನ್ ಮಾಡಲಿಕ್ಕೆ ನಾವು ಈಕ್ವಲ್ ಆಗಿ ಮೈದಾ ಮತ್ತು ಕಾರ್ನ್ಫ್ಲೋರ್ ಅಂತ ತಗೊಳ್ಬೇಕು. 1 ಕಪ್ ಮೈದಾ ತಗೊಂಡ್ರೆ 1 ಕಪ್ ಕಾರ್ನ್ಫ್ಲೋರ್ ಹಾಕಬೇಕು. ಕ್ವಾಂಟಿಟಿ ಜಾಸ್ತಿ ಮಾಡಿದರೆ ಅದೇ ಥರ ಡಬ್ಬಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ರೆ ಆಯ್ತಷ್ಟೇ. ಆಮೇಲೆ ಇದ್ರ ಜೊತೆ ನಾನು ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ತಿದ್ದಾನೆ. ಹಾಗೆಯೇ ಕಲರಿಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಿದ್ದಾನೆ. ಸ್ವಲ್ಪ ಖಾರ ಸಹ ಬರ್ತದೆ, ಒಂದು ಸ್ವಲ್ಪ ಕಲರ್ ಕೂಡ ಬರಲಿ ಅಂತ. ಆರ್ಟಿಫಿಷಿಯಲ್ ಕಲರ್ಸ್ ನಾನು ಯೂಸ್ ಮಾಡ್ತಿಲ್ಲ ಇದರಲ್ಲಿ, ರೆಡ್ ಕಲರ್ ಬರಲಿಕ್ಕೆ ಅಂತ. ಇಲ್ಲಿಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದಾನೆ, ಒಂದು ಸ್ವಲ್ಪ ಜಾಸ್ತಿ ಫ್ಲೇವರ್ ಎದ್ದು ಬರಲಿ ಅಂತ. ಸ್ವಲ್ಪ ಫ್ರೈ ಮಾಡೋದನ್ನು ಜಾಸ್ತಿ ಟೇಸ್ಟ್ ಬರ್ತದೆ. ಆಮೇಲೆ ಇದನ್ನು ನಾವೀಗ ಒಂದು ಬ್ಯಾಟರ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಿದ್ದಾನೆ. ಒಂದು ನಾರ್ಮಲ್ ಫ್ಲೋಯಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಹಾಕ್ಕೊಳ್ಬೇಕು. ಯಾವುದೇ ಗಂಟು ಇರಬಾರ್ದು, ಗಂಟು ಹೋಗುವ ಥರ ಅದು ನಾವು ಬ್ಯಾಟರ್ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮ ಬ್ಯಾಟರಿ ರೆಡಿ ಆಗಿದೆ. ಇದಕ್ಕೆ ನಾವು ನಮ್ಮ ಪೀಸನ್ನು ಹಾಕಿ ಮ್ಯಾರಿನೇಟ್ ಮಾಡಬೇಕು. ಪೀಸಸನ್ನು ಚೆಂದ ಕೋಟ್ ಮಾಡಬೇಕು ಇದರೊಳಗೆ ಹಾಕಿ. ನಾನು ಇಲ್ಲಿ ಪೀಸ್ ಹಾಕ್ತಾ ಇದ್ದಾನೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಾಡಿದರೆ ಆಯಿತು. ಈಗ ನಾವೊಂದು ಕಡಾಯಲ್ಲಿ ಆಯಿಲ್ ಇಟ್ಟು ಡೀಪ್ ಫ್ರೈ ಮಾಡಲಿಕ್ಕೆ ಹೊರಟಿದ್ದಾನೆ. ಜಸ್ಟ್ ಒನ್ ಬೈ ಒನ್ ಕೋಟ್ ಮಾಡಿ ಹಾಕ್ತಾ ಹೋಗಬೇಕು. ಅದು ಒಂದು ಸ್ವಲ್ಪ ಬೇಯುವಾಗ ಕ್ರಿಸ್ಪಿಯಾಗಿ ಬರ್ತದೆ ಹೊರಗೆ. ಅದನ್ನು ಹೊರಗೆ ತೆಗೆದು ಸ್ವಲ್ಪ ಕೂಲ್ ಆಗಲಿಕ್ಕೆ ಇಡಬೇಕು. ಕೂಲ್ ಆಮೇಲೆ ನಮಗೆ ಇದರ ಮಂಚೂರಿಯನ್ ಗ್ರೇವಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದು ಚೆಂದ ಕ್ರಿಸ್ಪಿಯಾಗಿ ಹೊರಗೆ ಬಂದು ತೆಕ್ಕೊಂಡಿದ್ದಾನೆ. ನಾನು ಪೇಪರಲ್ಲಿ ತೆಗೆದಿಟ್ಟೆ, ಅಡಿ ಪೇಪರ್ ಇಟ್ಟು. ಈಗ ಬ್ಯಾಚ್ ವೈಸ್ ಹಾಕಿ ಎಲ್ಲ ಫ್ರೈ ಮಾಡಿಕೊಂಡೆ. ಈಗ ವಾಪಸ್ ಒಂದು ಕಡಾಯಿ ತಗೊಂಡೆ, ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಇನ್ನು ಈ ಆಯಿಲಿಗೆ ಫಸ್ಟ್ ನಾವು ಅಲ್ಲಿ ಗಾರ್ಲಿಕ್ ಮತ್ತು ಚಿಲ್ಲಿಯನ್ನು ಪೀಸ್ ಮಾಡಿದ್ದನ್ನು ಹಾಕ್ಕೊಳ್ಬೇಕು. ಇಲ್ಲಿ ಹಾಕಿದ್ದನ್ನು ಯಾವತ್ತೂ ಹೈ ಫ್ಲೇಮಲ್ಲಿ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದರೆ ಜಾಸ್ತಿ ಎಣ್ಣೆ ಎಳ್ಕೊಳ್ಳೋದಿಲ್ಲ, ಬಟ್ ಅದರ ಬದ್ದು ಇದರಲ್ಲಿ ಗಾರ್ಲಿಕ್ನ ಟೇಸ್ಟ್ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ತದೆ. ಇದರಿಂದ ಫ್ಲೇವರ್ ಚೆಂದ ಬರ್ತದೆ. ಆಮೇಲೆ ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೇನೆ. ಇನ್ ಕೇಸ್ ನಿಮಗೆ ಫ್ರೆಶ್ ಟೇಸ್ಟ್ ಬೇಕು ಅಂತ ಹೇಳಿದರೆ ನೀವು ಗಾರ್ಲಿಕ್ಕನ್ನು ಚಾಪ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನನಗೆ ಇದು ಈಸಿ ಅಂತ ಅನ್ನಿಸ್ಲಿಕ್ಕೆ ನಾನು ಇದನ್ನು ಪ್ರಿಫರ್ ಮಾಡಿದೆ. ಈಗ ಇಲ್ಲಿ ಚಾಪ್ ಮಾಡಿದ ಆನಿಯನ್ ಕೂಡ ಹಾಕ್ಕೊಳ್ಬೇಕು. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಸ್ಟರ್ ಫ್ರೈ ಮಾಡಿದರೆ ಒಳ್ಳೆಯದು ಇದನ್ನು. ಆಮೇಲೆ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗ್ತಾ ಬರ್ತದೆ. ಆಮೇಲೆ ನಾನು ಚಾಪ್ ಮಾಡಿದ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದಾನೆ. ಇದನ್ನು ಕೂಡ ಹಾಗೆ ಹೈ ಫ್ಲೇಮಲ್ಲಿ. ಸ್ವಲ್ಪ ನನಗೆ ಸಾಲ್ಟ್ ಬೇಕು ಅಂತ ಅನಿಸಿದಾಗ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ತಿದ್ದಾನೆ. ನಿಮ್ಮ ಟೇಸ್ಟ್ ತಕ್ಕ ಹಾಕ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಒಂದಾಗಿ ಎಲ್ಲ ಸಾಸ್ ಹಾಕ್ತಿದ್ದಾನೆ. ಫಸ್ಟ್ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕ್ತಿದ್ದಾನೆ. ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಬೋದು. ಆಮೇಲೆ ವಿನೆಗರ್, ಇದೆಲ್ಲ ನನ್ನ ಟೇಸ್ಟ್ ಅಕಾರ್ಡಿಂಗ್ ಹಾಕ್ಕೊಳ್ತಿದ್ದಾನೆ. ನಾನು ಯಾವತ್ತು ವಿನೆಗರ್ ಮತ್ತು ಸೋಯಾ ಸಾಸ್ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳೋದು. ನೆಕ್ಸ್ಟ್ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಿದ್ದಾನೆ. ಇದು ಟೊಮೆಟೊ ಸಾಸ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದು, ಬಟ್ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ವೇರಿ ಮಾಡ್ಬೋದು. ಇಲ್ಲಿ ಆಮೇಲೆ ನಾನು ನೆಕ್ಸ್ಟ್ ಟೊಮೆಟೊ ಸಾಸ್ ಹಾಕ್ತಿದ್ದಾನೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ತಿದ್ದಾನೆ. ಆಮೇಲೆ ಎಲ್ಲ ಒಂದ್ಸಲ ಸ್ಟರ್ ಮಾಡಿ ಆಮೇಲೆ ನಾನು ಇಲ್ಲಿ ಕಾರ್ನ್ಫ್ಲವರ್ ಸ್ಲರಿ ಮಾಡ್ತಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲವರ್ ಮತ್ತು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಿದ್ದೇನೆ. ಚೆಂದ ಗಂಟು ಇಲ್ಲದಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಸಾಸಿಗೆ ಹಾಕಬೇಕು, ಗ್ರೇವಿಗೆ ಹಾಕಬೇಕು. ಇದನ್ನು ಯಾಕೆ ಹಾಕೋದು ಅಂತ ಹೇಳಿದರೆ ನಮಗೆ ಆ ಥಿಕ್ನೆಸ್ ಬರಲಿಕ್ಕೆ. ಆಮೇಲೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ತಿದ್ದೇನೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ವಾಟರ್ ಅಡ್ಜಸ್ಟ್ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ ವಾಟರ್ ಹಾಕ್ತಿದ್ದೆ, ಬಿಕಾಸ್ ನಾನು ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಅಂತ ಅನಿಸ್ತು ನನಗೆ. ಈಗ ಒಂದು ಪ್ರಾಪರ್ ಕನ್ಸಿಸ್ಟೆನ್ಸಿ ಬಂದ ನಂತರ ನಾನು ಇಲ್ಲಿ ನನ್ನ ಗುಜ್ಜೆಯನ್ನು ಪೀಸ್ ಆ್ಯಡ್ ಮಾಡ್ತಿದ್ದೇನೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಜಸ್ಟ್ ಚಂದ ಕೋಟಿಂಗ್ ಮಾಡಿದ್ರೆ ಆಯ್ತು ಅಷ್ಟೇ. ಒಂದು ಚಂದ ಸ್ಟರ್ ಮಾಡಿ ಅದು ಸ್ವಲ್ಪ ಎಳ್ಕೊಳ್ತಿದೆ ಸಾಸನ್ನೆಲ್ಲ. ಆಮೇಲೆ ಸ್ವಲ್ಪ ಕೊರಿಯಾಂಡರ್ ಲೀಫ್ ಗಾರ್ನಿಷ್ ಮಾಡಿದರೆ ನಮ್ಮ ಬಿಸಿ ಬಿಸಿ ಗುಜ್ಜೆ ಮಂಚೂರಿ ರೆಡಿ ಆಗ್ತದೆ. ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟಿ ಆಗಿರ್ತದೆ.